ಸಾಮಾಜಿಕ ಸಮೀಕ್ಷೆಯ ಕೆಲ ಪ್ರಶ್ನೆಗಳನ್ನು ಕೈ ಬಿಡುವ ನಿರ್ಧಾರಕ್ಕೆ ಆಯೋಗ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಹಾಗೆ ಸೋಮಣ್ಣ ಅವರ ವಿರೋಧದ ಬೆನ್ನಲ್ಲೇ ಕೆಲ ಪ್ರಶ್ನೆಗಳನ್ನು ಪಟ್ಟಿಯಿಂದ ತೆಗೆದುಹಾಕುವ ನಿರ್ಧಾರಕ್ಕೆ ಬರಲಾಗ್ತಾ ಇದೆ. ಕೆಲವು ಪ್ರಶ್ನೆಗಳಿಗೆ ವಿನಾಯಿತಿ ನೀಡಿ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ. ಕೆಲ ಪ್ರಶ್ನೆಗಳಿಂದ ಸಾರ್ವಜನಿಕರಿಗೆ ಇರಿಸು ಮುರಿಸು ಆಗ್ತಾ ಇದ್ದ ಕಾರಣ ಪ್ರಮುಖ ಪ್ರಶ್ನೆಗಳನ್ನು ಮಾತ್ರ ಕೇಳುವಂತೆ ಸಿಬ್ಬಂದಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಪ್ರಾರಂಭಿಕ ಹಂತದಲ್ಲಿ 60 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತೆ ಈ ಸಮೀಕ್ಷೆಯಲ್ಲಿ ತಿಳಿಸಲಾಗಿತ್ತು. ಆದರೆ ಈ ಪ್ರಶ್ನೆಗಳಿಗೆ ಕೆಲ ಸಚಿವರು ಶಾಸಕರುಗಳೇ ಅಸಂಬದ್ಧವಾಗಿದೆ ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಇದೀಗ ಆ ಪ್ರಶ್ನೆಗಳನ್ನು ಕೈ ಬಿಡುವ ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಆ ಪ್ರಶ್ನೆಗಳನ್ನು ಕೇಳೋದು ಬೇಡ ಅಂತ ಹೇಳಿ ಸಮಿತಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಕೇಳಲಾಗ್ತಾ ಇದ್ದ ಪ್ರಶ್ನೆಗಳ ಪೈಕಿ ಕೆಲವೊಂದು ಪ್ರಶ್ನೆಗಳನ್ನು ಕೈಬಿಡಲಾಗಿದೆ. ಯಾವೆಲ್ಲ ಪ್ರಶ್ನೆಗಳು ಅನ್ನೋದನ್ನ ಗಮನಿಸೋದೇ ಆದರೆ, ಸರ್ವೆಗೆ ಹೋದ ಸಂದರ್ಭದಲ್ಲಿ ಮನೆಗಳಲ್ಲಿ ಕುರಿ ಕೋಳಿ ಇದೆಯಾ ಅನ್ನೋ ಲೆಕ್ಕ ಕೇಳ್ತಾ ಇದ್ರು. ಚಿನ್ನದ ಒಡವೆ ಎಷ್ಟಿದೆ ಅನ್ನೋದ್ರ ಲೆಕ್ಕ ಕೇಳ್ತಾ ಇದ್ರು. ಸ್ವಂತ ಮನೆನಾ ಬಾಡಿಗೆ ಮನೆನಾ ಅನ್ನೋದ್ರ ಲೆಕ್ಕ ಕೇಳ್ತಾ ಇದ್ರು. ಜಮೀನು ಎಷ್ಟಿದೆ ಅನ್ನೋ ಲೆಕ್ಕವನ್ನು ಕೊಡಬೇಕಾಗಿತ್ತು. ಯಾವ ಬ್ಯಾಂಕ್ನಲ್ಲಿ ಯಾವ್ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅನ್ನೋದರ ಡೀಟೇಲ್ಸನ್ನು ಹಂಚ್ಕೊಳ್ಬೇಕಾಗಿತ್ತು. ಇಷ್ಟು ಪ್ರಶ್ನೆಗಳನ್ನು ಕೇಳೋದು ಬೇಡ ಅಂತ ಹೇಳಿ ಇದೀಗ ಮನವಿಯನ್ನು ಮಾಡಿಕೊಳ್ಳಲಾಗಿದ್ದು, ಇದೇ ನಿಟ್ಟಿನಲ್ಲಿ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ. ಸಾಮಾಜಿಕ ಆರ್ಥಿಕ ಹಾಗೆ ಶೈಕ್ಷಣಿಕ ಮರು ಸಮೀಕ್ಷೆ ಸಂದರ್ಭದಲ್ಲಿ ಕೇಳಲಾಗ್ತಾ ಇರುವ ಕೆಲ ಪ್ರಶ್ನೆಗಳ ಬಗ್ಗೆ ಖುದ್ದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ವಿ ಸೋಮಣ್ಣ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಪ್ರಶ್ನೆಗಳ ಬಗ್ಗೆ ಆಕ್ಷೇಪ ಅಪಸ್ವರಗಳು ಎದ್ದಿತ್ತು. ಈ ಬೆನ್ನಲ್ಲೇ ಇದೀಗ ಕೆಲ ಪ್ರಶ್ನೆಗಳನ್ನು ಸರ್ವೆಯಿಂದ ಕೈ ಬಿಡಲಿಕ್ಕೆ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ. ಕುರಿ ಕೋಳಿ ಲೆಕ್ಕ, ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್, ಬಾಡಿಗೆ ಮನೆನಾ ಸ್ವಂತ ಮನೆನಾ, ಚಿನ್ನದ ಒಡವೆ ಎಷ್ಟು, ಈ ವಿಚಾರಗಳಿಗೆ ಡೀಟೇಲ್ಸನ್ನು ಕೊಡಲೇಬೇಕು ಅನ್ನೋ ಕಂಪಲ್ಷನ್ ಇನ್ಮೇಲೆ ಇರೋದಿಲ್ಲ. ಈ ಪ್ರಶ್ನೆಗಳನ್ನು ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಮೌಖಿಕ ಆದೇಶ ಕೂಡ ಇದೀಗ ಹೊರಬಿದ್ದಿದೆ. ಸಾಮಾಜಿಕ ಸಮೀಕ್ಷೆಯ ಕೆಲ ಪ್ರಶ್ನೆಗಳನ್ನು ಕೈ ಬಿಡುವ ನಿರ್ಧಾರಕ್ಕೆ ಆಯೋಗ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಹಾಗೆ ಸೋಮಣ್ಣ ಅವರ ವಿರೋಧದ ಬೆನ್ನಲ್ಲೇ ಕೆಲ ಪ್ರಶ್ನೆಗಳನ್ನು ಪಟ್ಟಿಯಿಂದ ತೆಗೆದುಹಾಕುವ ನಿರ್ಧಾರಕ್ಕೆ ಬರಲಾಗ್ತಾ ಇದೆ. ಕೆಲವು ಪ್ರಶ್ನೆಗಳಿಗೆ ವಿನಾಯಿತಿ ನೀಡಿ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ. ಕೆಲ ಪ್ರಶ್ನೆಗಳಿಂದ ಸಾರ್ವಜನಿಕರಿಗೆ ಇರಿಸು ಮುರಿಸು ಆಗ್ತಾ ಇದ್ದ ಕಾರಣ ಪ್ರಮುಖ ಪ್ರಶ್ನೆಗಳನ್ನು ಮಾತ್ರ ಕೇಳುವಂತೆ ಸಿಬ್ಬಂದಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಪ್ರಾರಂಭಿಕ ಹಂತದಲ್ಲಿ 60 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತೆ ಈ ಸಮೀಕ್ಷೆಯಲ್ಲಿ ತಿಳಿಸಲಾಗಿತ್ತು. ಆದರೆ ಈ ಪ್ರಶ್ನೆಗಳಿಗೆ ಕೆಲ ಸಚಿವರು ಶಾಸಕರುಗಳೇ ಅಸಂಬದ್ಧವಾಗಿದೆ ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಇದೀಗ ಆ ಪ್ರಶ್ನೆಗಳನ್ನು ಕೈ ಬಿಡುವ ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಆ ಪ್ರಶ್ನೆಗಳನ್ನು ಕೇಳೋದು ಬೇಡ ಅಂತ ಹೇಳಿ ಸಮಿತಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಕೇಳಲಾಗ್ತಾ ಇದ್ದ ಪ್ರಶ್ನೆಗಳ ಪೈಕಿ ಕೆಲವೊಂದು ಪ್ರಶ್ನೆಗಳನ್ನು ಕೈಬಿಡಲಾಗಿದೆ. ಯಾವೆಲ್ಲ ಪ್ರಶ್ನೆಗಳು ಅನ್ನೋದನ್ನ ಗಮನಿಸೋದೇ ಆದರೆ, ಸರ್ವೆಗೆ ಹೋದ ಸಂದರ್ಭದಲ್ಲಿ ಮನೆಗಳಲ್ಲಿ ಕುರಿ ಕೋಳಿ ಇದೆಯಾ ಅನ್ನೋ ಲೆಕ್ಕ ಕೇಳ್ತಾ ಇದ್ರು. ಚಿನ್ನದ ಒಡವೆ ಎಷ್ಟಿದೆ ಅನ್ನೋದ್ರ ಲೆಕ್ಕ ಕೇಳ್ತಾ ಇದ್ರು. ಸ್ವಂತ ಮನೆನಾ ಬಾಡಿಗೆ ಮನೆನಾ ಅನ್ನೋದ್ರ ಲೆಕ್ಕ ಕೇಳ್ತಾ ಇದ್ರು. ಜಮೀನು ಎಷ್ಟಿದೆ ಅನ್ನೋ ಲೆಕ್ಕವನ್ನು ಕೊಡಬೇಕಾಗಿತ್ತು. ಯಾವ್ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅನ್ನೋದರ ಡೀಟೇಲ್ಸನ್ನು ಹಂಚ್ಕೊಳ್ಬೇಕಾಗಿತ್ತು. ಇಷ್ಟು ಪ್ರಶ್ನೆಗಳನ್ನು ಕೇಳೋದು ಬೇಡ ಅಂತ ಹೇಳಿ ಇದೀಗ ಮನವಿಯನ್ನು ಮಾಡಿಕೊಳ್ಳಲಾಗಿದ್ದು, ಇದೇ ನಿಟ್ಟಿನಲ್ಲಿ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ.
ಸಾಮಾಜಿಕ ಆರ್ಥಿಕ ಹಾಗೆ ಶೈಕ್ಷಣಿಕ ಮರು ಸಮೀಕ್ಷೆ ಸಂದರ್ಭದಲ್ಲಿ ಕೇಳಲಾಗ್ತಾ ಇರುವ ಕೆಲ ಪ್ರಶ್ನೆಗಳ ಬಗ್ಗೆ ಖುದ್ದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ವಿ ಸೋಮಣ್ಣ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಪ್ರಶ್ನೆಗಳ ಬಗ್ಗೆ ಆಕ್ಷೇಪ ಅಪಸ್ವರಗಳು ಎದ್ದಿತ್ತು. ಈ ಬೆನ್ನಲ್ಲೇ ಇದೀಗ ಕೆಲ ಪ್ರಶ್ನೆಗಳನ್ನು ಸರ್ವೆಯಿಂದ ಕೈ ಬಿಡಲಿಕ್ಕೆ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ. ಕುರಿ ಕೋಳಿ ಲೆಕ್ಕ, ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್, ಬಾಡಿಗೆ ಮನೆನ, ಸ್ವಂತ ಮನೆನ, ಚಿನ್ನದ ಒಡವೆ ಎಷ್ಟು, ಈ ವಿಚಾರಗಳಿಗೆ ಡೀಟೇಲ್ಸನ್ನು ಕೊಡಲೇಬೇಕು ಅನ್ನೋ ಕಂಪಲ್ಷನ್ ಇನ್ಮೇಲೆ ಇರೋದಿಲ್ಲ. ಈ ಪ್ರಶ್ನೆಗಳನ್ನು ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಮೌಖಿಕ ಆದೇಶ ಕೂಡ ಇದೀಗ ಹೊರಬಿದ್ದಿದೆ. ಸಾಮಾಜಿಕ ಸಮೀಕ್ಷೆಯ ಕೆಲ ಪ್ರಶ್ನೆಗಳನ್ನು ಕೈ ಬಿಡುವ ನಿರ್ಧಾರಕ್ಕೆ ಆಯೋಗ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಹಾಗೆ ಸೋಮಣ್ಣ ಅವರ ವಿರೋಧದ ಬೆನ್ನಲ್ಲೇ ಕೆಲ ಪ್ರಶ್ನೆಗಳನ್ನು ಪಟ್ಟಿಯಿಂದ ತೆಗೆದು ಹಾಕುವ ನಿರ್ಧಾರಕ್ಕೆ ಬರಲಾಗ್ತಾ ಇದೆ. ಕೆಲವು ಪ್ರಶ್ನೆಗಳಿಗೆ ವಿನಾಯಿತಿ ನೀಡಿ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ. ಕೆಲ ಪ್ರಶ್ನೆಗಳಿಂದ ಸಾರ್ವಜನಿಕರಿಗೆ ಇರಿಸು ಮುರಿಸು ಆಗ್ತಾ ಇದ್ದ ಕಾರಣ ಪ್ರಮುಖ ಪ್ರಶ್ನೆಗಳನ್ನು ಮಾತ್ರ ಕೇಳುವಂತೆ ಸಿಬ್ಬಂದಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಪ್ರಾರಂಭಿಕ ಹಂತದಲ್ಲಿ 60 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತೆ ಈ ಸಮೀಕ್ಷೆಯಲ್ಲಿ ತಿಳಿಸಲಾಗಿತ್ತು. ಆದರೆ ಈ ಪ್ರಶ್ನೆಗಳಿಗೆ ಕೆಲ ಸಚಿವರು, ಶಾಸಕರುಗಳೇ ಅಸಂಬದ್ಧವಾಗಿದೆ ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಇದೀಗ ಆ ಪ್ರಶ್ನೆಗಳನ್ನು ಕೈ ಬಿಡುವ ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಆ ಪ್ರಶ್ನೆಗಳನ್ನು ಕೇಳೋದು ಬೇಡ ಅಂತ ಹೇಳಿ ಸಮಿತಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಕೇಳಲಾಗ್ತಾ ಇದ್ದ ಪ್ರಶ್ನೆಗಳ ಪೈಕಿ ಕೆಲವೊಂದು ಪ್ರಶ್ನೆಗಳನ್ನು ಕೈಬಿಡಲಾಗಿದೆ. ಯಾವೆಲ್ಲ ಪ್ರಶ್ನೆಗಳು ಅನ್ನೋದನ್ನ ಗಮನಿಸೋದೇ ಆದರೆ, ಸರ್ವೆಗೆ ಹೋದ ಸಂದರ್ಭದಲ್ಲಿ ಮನೆಗಳಲ್ಲಿ ಕುರಿ ಕೋಳಿ ಇದೆಯಾ ಅನ್ನೋ ಲೆಕ್ಕ ಕೇಳ್ತಾ ಇದ್ರು. ಚಿನ್ನದ ಒಡವೆ ಎಷ್ಟಿದೆ ಅನ್ನೋದ್ರ ಲೆಕ್ಕ ಕೇಳ್ತಾ ಇದ್ರು. ಸ್ವಂತ ಮನೆನಾ, ಬಾಡಿಗೆ ಮನೆನಾ ಅನ್ನೋದ್ರ ಲೆಕ್ಕ ಕೇಳ್ತಾ ಇದ್ರು. ಜಮೀನು ಎಷ್ಟಿದೆ ಅನ್ನೋ ಲೆಕ್ಕವನ್ನು ಕೊಡಬೇಕಾಗಿತ್ತು. ಯಾವ್ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅನ್ನೋದರ ಡೀಟೇಲ್ಸನ್ನು ಹಂಚ್ಕೊಳ್ಬೇಕಾಗಿತ್ತು. ಇಷ್ಟು ಪ್ರಶ್ನೆಗಳನ್ನು ಕೇಳೋದು ಬೇಡ ಅಂತ ಹೇಳಿ ಇದೀಗ ಮನವಿಯನ್ನು ಮಾಡಿಕೊಳ್ಳಲಾಗಿದ್ದು, ಇದೇ ನಿಟ್ಟಿನಲ್ಲಿ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ. ಸಾಮಾಜಿಕ ಆರ್ಥಿಕ ಹಾಗೆ ಶೈಕ್ಷಣಿಕ ಮರು ಸಮೀಕ್ಷೆ ಸಂದರ್ಭದಲ್ಲಿ ಕೇಳಲಾಗ್ತಾ ಇರುವ ಕೆಲ ಪ್ರಶ್ನೆಗಳ ಬಗ್ಗೆ ಖುದ್ದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ವಿ ಸೋಮಣ್ಣ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಪ್ರಶ್ನೆಗಳ ಬಗ್ಗೆ ಆಕ್ಷೇಪ ಅಪಸ್ವರಗಳು ಎದ್ದಿತ್ತು. ಈ ಬೆನ್ನಲ್ಲೇ ಇದೀಗ ಕೆಲ ಪ್ರಶ್ನೆಗಳನ್ನು ಸರ್ವೆಯಿಂದ ಕೈ ಬಿಡಲಿಕ್ಕೆ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ. ಕುರಿ ಕೋಳಿ ಲೆಕ್ಕ, ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್, ಬಾಡಿಗೆ ಮನೆನ, ಸ್ವಂತ ಮನೆನ, ಚಿನ್ನದ ಒಡವೆ ಎಷ್ಟು, ಈ ವಿಚಾರಗಳಿಗೆ ಡೀಟೇಲ್ಸನ್ನು ಕೊಡಲೇಬೇಕು ಅನ್ನೋ ಕಂಪಲ್ಷನ್ ಇನ್ಮೇಲೆ ಇರೋದಿಲ್ಲ. ಈ ಪ್ರಶ್ನೆಗಳನ್ನು ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಮೌಖಿಕ ಆದೇಶ ಕೂಡ ಇದೀಗ ಹೊರಬಿದ್ದಿದೆ. ಸಾಮಾಜಿಕ ಸಮೀಕ್ಷೆಯ ಕೆಲ ಪ್ರಶ್ನೆಗಳನ್ನು ಕೈ ಬಿಡುವ ನಿರ್ಧಾರಕ್ಕೆ ಆಯೋಗ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಹಾಗೆ ಸೋಮಣ್ಣ ಅವರ ವಿರೋಧದ ಬೆನ್ನಲ್ಲೇ ಕೆಲ ಪ್ರಶ್ನೆಗಳನ್ನು ಪಟ್ಟಿಯಿಂದ ತೆಗೆದು ಹಾಕುವ ನಿರ್ಧಾರಕ್ಕೆ ಬರಲಾಗ್ತಾ ಇದೆ. ಕೆಲವು ಪ್ರಶ್ನೆಗಳಿಗೆ ವಿನಾಯಿತಿ ನೀಡಿ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ. ಕೆಲ ಪ್ರಶ್ನೆಗಳಿಂದ ಸಾರ್ವಜನಿಕರಿಗೆ ಇರಿಸು ಮುರಿಸು ಆಗ್ತಾ ಇದ್ದ ಕಾರಣ ಪ್ರಮುಖ ಪ್ರಶ್ನೆಗಳನ್ನು ಮಾತ್ರ ಕೇಳುವಂತೆ ಸಿಬ್ಬಂದಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಪ್ರಾರಂಭಿಕ ಹಂತದಲ್ಲಿ 60 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತೆ ಈ ಸಮೀಕ್ಷೆಯಲ್ಲಿ ತಿಳಿಸಲಾಗಿತ್ತು. ಆದರೆ ಈ ಪ್ರಶ್ನೆಗಳಿಗೆ ಕೆಲ ಸಚಿವರು, ಶಾಸಕರುಗಳೇ ಅಸಂಬದ್ಧವಾಗಿದೆ ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಇದೀಗ ಆ ಪ್ರಶ್ನೆಗಳನ್ನು ಕೈ ಬಿಡುವ ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ
ಆ ಪ್ರಶ್ನೆಗಳನ್ನು ಕೇಳೋದು ಬೇಡ ಅಂತ ಹೇಳಿ ಸಮಿತಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಕೇಳಲಾಗ್ತಾ ಇದ್ದ ಪ್ರಶ್ನೆಗಳ ಪೈಕಿ ಕೆಲವೊಂದು ಪ್ರಶ್ನೆಗಳನ್ನು ಕೈಬಿಡಲಾಗಿದೆ. ಯಾವೆಲ್ಲ ಪ್ರಶ್ನೆಗಳು ಅನ್ನೋದನ್ನ ಗಮನಿಸೋದೇ ಆದರೆ, ಸರ್ವೆಗೆ ಹೋದ ಸಂದರ್ಭದಲ್ಲಿ ಮನೆಗಳಲ್ಲಿ ಕುರಿ ಕೋಳಿ ಇದೆಯಾ ಅನ್ನೋ ಲೆಕ್ಕ ಕೇಳ್ತಾ ಇದ್ರು. ಚಿನ್ನದ ಒಡವೆ ಎಷ್ಟಿದೆ ಅನ್ನೋದ್ರ ಲೆಕ್ಕ ಕೇಳ್ತಾ ಇದ್ರು. ಸ್ವಂತ ಮನೇನಾ ಬಾಡಿಗೆ ಮನೇನಾ ಅನ್ನೋದ್ರ ಲೆಕ್ಕ ಕೇಳ್ತಾ ಇದ್ರು. ಜಮೀನು ಎಷ್ಟಿದೆ ಅನ್ನೋ ಲೆಕ್ಕವನ್ನು ಕೊಡಬೇಕಾಗಿತ್ತು. ಯಾವ ಬ್ಯಾಂಕ್ನಲ್ಲಿ ಯಾವ್ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅನ್ನೋದರ ಡೀಟೇಲ್ಸನ್ನು ಹಂಚ್ಕೊಳ್ಬೇಕಾಗಿತ್ತು. ಇಷ್ಟು ಪ್ರಶ್ನೆಗಳನ್ನು ಕೇಳೋದು ಬೇಡ ಅಂತ ಹೇಳಿ ಇದೀಗ ಮನವಿಯನ್ನು ಮಾಡಿಕೊಳ್ಳಲಾಗಿದ್ದು, ಇದೇ ನಿಟ್ಟಿನಲ್ಲಿ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ. ಸಾಮಾಜಿಕ ಆರ್ಥಿಕ ಹಾಗೆ ಶೈಕ್ಷಣಿಕ ಮರು ಸಮೀಕ್ಷೆ ಸಂದರ್ಭದಲ್ಲಿ ಕೇಳಲಾಗ್ತಾ ಇರುವ ಕೆಲ ಪ್ರಶ್ನೆಗಳ ಬಗ್ಗೆ ಖುದ್ದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ವಿ ಸೋಮಣ್ಣ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಪ್ರಶ್ನೆಗಳ ಬಗ್ಗೆ ಆಕ್ಷೇಪ ಅಪಸ್ವರಗಳು ಎದ್ದಿತ್ತು. ಈ ಬೆನ್ನಲ್ಲೇ ಇದೀಗ ಕೆಲ ಪ್ರಶ್ನೆಗಳನ್ನು ಸರ್ವೆಯಿಂದ ಕೈ ಬಿಡಲಿಕ್ಕೆ ಮೌಖಿಕ ಆದೇಶವನ್ನು ಹೊರಡಿಸಲಾಗಿದೆ. ಕುರಿ ಕೋಳಿ ಲೆಕ್ಕ, ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್, ಬಾಡಿಗೆ ಮನೇನ ಸ್ವಂತ ಮನೇನ, ಚಿನ್ನದ ಒಡವೆ ಎಷ್ಟು, ಈ ವಿಚಾರಗಳಿಗೆ ಡೀಟೇಲ್ಸನ್ನು ಕೊಡಲೇಬೇಕು ಅನ್ನೋ ಕಂಪಲ್ಷನ್ ಇನ್ಮೇಲೆ ಇರೋದಿಲ್ಲ. ಈ ಪ್ರಶ್ನೆಗಳನ್ನು ಕೈ ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಮೌಖಿಕ ಆದೇಶ ಕೂಡ ಇದೀಗ ಹೊರಬಿದ್ದಿದೆ.